ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇದರ ಬೆನ್ನಲ್ಲೇ ರಾಜಕೀಯ ಗರಿಗೆದರ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯಿತು ದೆಹಲಿ ರಾಜಕಾರಣ. ಡಿಕೆಶಿ ಬೆನ್ನಲ್ಲೇ ಅಹಿಂದ ನಾಯಕರು ದೆಹಲಿ ಪರೇಡ್ ಅನ್ನು ಮಾಡಿದ್ದಾರೆ, ನಾಯಕರನ್ನ ಭೇಟಿಯಾಗಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಅಹಿಂದ ನಾಯಕರು ಮುಂದಾಗಿದ್ದಾರೆ. ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಮುನಿಯಪ್ಪರಿಂದಲೂ ಕೂಡ ವರಿಷ್ಠರ ಭೇಟಿಯಾಗಿದೆ. ತೀವ್ರ ಕುತೂಹಲ ಮೂಡಿಸಿರೋದು ಅಹಿಂದ ನಾಯಕರ ದೆಹಲಿ ಯಾತ್ರೆ ಯಾಕೆ ಅನ್ನೋದು. ಸಿಎಂ ಬದಲಾವಣೆ ಗೊಂದಲ ಇತ್ಯರ್ಥ, ಪುನರ್ರಚನೆಗೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಸಿಎಂ ಬದಲಾವಣೆಯ ಗೊಂದಲ ಇತ್ತಲ್ಲ, ಅದು ಬಹುತೇಕ ಇತ್ಯರ್ಥವಾದಂಗೆ ಕಾಣಿಸ್ತಾ ಇದೆ. ಒಂದು ಕ್ಲಾರಿಟಿ ಸಿಗಬೇಕಷ್ಟೇ ಈಗ ಕಾಂಗ್ರೆಸ್ನ ಉಳಿದ ನಾಯಕರಿಗೆ. ಆದರೆ ಪುನರ್ರಚನೆಯ ಚರ್ಚೆ ಇತ್ತಲ್ಲ, ಬಹುಶಃ ಇದೆಲ್ಲವೂ ಕೂಡ ಈಗ ಪ್ರಸ್ತುತ ಇದೆ ಅಂತ ಅನ್ಸುತ್ತೆ. 3 ವರ್ಷ ಕಳೆದು ಹೋಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇನ್ನುಳಿದಿರೋದು 2 ವರ್ಷ ಮಾತ್ರ. 2.5 ವರ್ಷ ಉಳಿದಿರುವಾಗ ಈ ನಾಯಕತ್ವದ ಬದಲಾವಣೆ ವಿಚಾರ ಪ್ರಸ್ತಾಪ ಬಂತು. 6 ತಿಂಗಳಿಂದ ಕೂಡ ಜಗ್ಗಾಡಿಕೊಂಡು ಬರ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅಂತೂ ಸುಮ್ಮನೆ ಕೂತ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿಲ್ಲ, ಏನಾದರೂ ಮಾಡಲೇಬೇಕು. ಇನ್ನುಳಿದಿರೋದು 2 ವರ್ಷ. ಮುಂದಿನ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳಲಿಕ್ಕೆ ಅಸಾಧ್ಯ. ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇದರ ಬೆನ್ನಲ್ಲೇ ರಾಜಕೀಯ ಗರಿಗೆದರ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯಿತು ದೆಹಲಿ ರಾಜಕಾರಣ. ಡಿಕೆಶಿ ಬೆನ್ನಲ್ಲೇ ಅಹಿಂದ ನಾಯಕರು ದೆಹಲಿ ಪರೇಡ್ ಅನ್ನು ಮಾಡಿದ್ದಾರೆ, ನಾಯಕರನ್ನ ಭೇಟಿಯಾಗಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಅಹಿಂದ ನಾಯಕರು ಮುಂದಾಗಿದ್ದಾರೆ. ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಮುನಿಯಪ್ಪರಿಂದಲೂ ಕೂಡ ವರಿಷ್ಠರ ಭೇಟಿಯಾಗಿದೆ. ತೀವ್ರ ಕುತೂಹಲ ಮೂಡಿಸಿರೋದು ಅಹಿಂದ ನಾಯಕರ ದೆಹಲಿ ಯಾತ್ರೆ ಯಾಕೆ ಅನ್ನೋದು. ಸಿಎಂ ಬದಲಾವಣೆ ಗೊಂದಲ ಇತ್ಯರ್ಥ, ಪುನರ್ರಚನೆಗೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಸಿಎಂ ಬದಲಾವಣೆಯ ಗೊಂದಲ ಇತ್ತಲ್ಲ, ಅದು ಬಹುತೇಕ ಇತ್ಯರ್ಥವಾದಂಗೆ ಕಾಣಿಸ್ತಾ ಇದೆ. ಒಂದು ಕ್ಲಾರಿಟಿ ಸಿಗಬೇಕಷ್ಟೇ ಈಗ ಕಾಂಗ್ರೆಸ್ನ ಉಳಿದ ನಾಯಕರಿಗೆ. ಆದರೆ ಪುನರ್ರಚನೆಯ ಚರ್ಚೆ ಇತ್ತಲ್ಲ, ಬಹುಶಃ ಇದೆಲ್ಲವೂ ಕೂಡ ಈಗ ಪ್ರಸ್ತುತ ಇದೆ ಅಂತ ಅನ್ಸುತ್ತೆ. 3 ವರ್ಷ ಕಳೆದು ಹೋಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇನ್ನುಳಿದಿರೋದು 2 ವರ್ಷ ಮಾತ್ರ. 2.5 ವರ್ಷ ಉಳಿದಿರುವಾಗ ಈ ನಾಯಕತ್ವದ ಬದಲಾವಣೆ ವಿಚಾರ ಪ್ರಸ್ತಾಪ ಬಂತು. 6 ತಿಂಗಳಿಂದ ಕೂಡ ಜಗ್ಗಾಡಿಕೊಂಡು ಬರ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅಂತೂ ಸುಮ್ಮನೆ ಕೂತ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿಲ್ಲ, ಏನಾದರೂ ಮಾಡಲೇಬೇಕು. ಇನ್ನುಳಿದಿರೋದು 2 ವರ್ಷ. ಮುಂದಿನ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳಲಿಕ್ಕೆ ಅಸಾಧ್ಯ. ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇದರ ಬೆನ್ನಲ್ಲೇ ರಾಜಕೀಯ ಗರಿಗೆದರ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯಿತು ದೆಹಲಿ ರಾಜಕಾರಣ. ಡಿಕೆಶಿ ಬೆನ್ನಲ್ಲೇ ಅಹಿಂದ ನಾಯಕರು ದೆಹಲಿ ಪರೇಡ್ ಅನ್ನು ಮಾಡಿದ್ದಾರೆ, ನಾಯಕರನ್ನ ಭೇಟಿಯಾಗಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಅಹಿಂದ ನಾಯಕರು ಮುಂದಾಗಿದ್ದಾರೆ. ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಮುನಿಯಪ್ಪರಿಂದಲೂ ಕೂಡ ವರಿಷ್ಠರ ಭೇಟಿಯಾಗಿದೆ. ತೀವ್ರ ಕುತೂಹಲ ಮೂಡಿಸಿರೋದು ಅಹಿಂದ ನಾಯಕರ ದೆಹಲಿ ಯಾತ್ರೆ ಯಾಕೆ ಅನ್ನೋದು. ಸಿಎಂ ಬದಲಾವಣೆ ಗೊಂದಲ ಇತ್ಯರ್ಥ, ಪುನರ್ರಚನೆಗೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಸಿಎಂ ಬದಲಾವಣೆಯ ಗೊಂದಲ ಇತ್ತಲ್ಲ, ಅದು ಬಹುತೇಕ ಇತ್ಯರ್ಥವಾದಂಗೆ ಕಾಣಿಸ್ತಾ ಇದೆ. ಒಂದು ಕ್ಲಾರಿಟಿ ಸಿಗಬೇಕಷ್ಟೇ ಈಗ ಕಾಂಗ್ರೆಸ್ನ ಉಳಿದ ನಾಯಕರಿಗೆ. ಆದರೆ ಪುನರ್ರಚನೆಯ ಚರ್ಚೆ ಇತ್ತಲ್ಲ, ಬಹುಶಃ ಇದೆಲ್ಲವೂ ಕೂಡ ಈಗ ಪ್ರಸ್ತುತ ಇದೆ ಅಂತ ಅನ್ಸುತ್ತೆ. 3 ವರ್ಷ ಕಳೆದು ಹೋಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇನ್ನುಳಿದಿರೋದು 2 ವರ್ಷ ಮಾತ್ರ. 2.5 ವರ್ಷ ಉಳಿದಿರುವಾಗ ಈ ನಾಯಕತ್ವದ ಬದಲಾವಣೆ ವಿಚಾರ ಪ್ರಸ್ತಾಪ ಬಂತು. 6 ತಿಂಗಳಿಂದ ಕೂಡ ಜಗ್ಗಾಡಿಕೊಂಡು ಬರ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅಂತೂ ಸುಮ್ಮನೆ ಕೂತ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿಲ್ಲ, ಏನಾದರೂ ಮಾಡಲೇಬೇಕು. ಇನ್ನುಳಿದಿರೋದು 2 ವರ್ಷ. ಮುಂದಿನ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳಲಿಕ್ಕೆ ಅಸಾಧ್ಯ. ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇದರ ಬೆನ್ನಲ್ಲೇ ರಾಜಕೀಯ ಗರಿಗೆದರ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯಿತು ದೆಹಲಿ ರಾಜಕಾರಣ. ಡಿಕೆಶಿ ಬೆನ್ನಲ್ಲೇ ಅಹಿಂದ ನಾಯಕರು ದೆಹಲಿ ಪರೇಡ್ ಅನ್ನು ಮಾಡಿದ್ದಾರೆ, ನಾಯಕರನ್ನ ಭೇಟಿಯಾಗಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಅಹಿಂದ ನಾಯಕರು ಮುಂದಾಗಿದ್ದಾರೆ. ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಮುನಿಯಪ್ಪರಿಂದಲೂ ಕೂಡ ವರಿಷ್ಠರ ಭೇಟಿಯಾಗಿದೆ. ತೀವ್ರ ಕುತೂಹಲ ಮೂಡಿಸಿರೋದು ಅಹಿಂದ ನಾಯಕರ ದೆಹಲಿ ಯಾತ್ರೆ ಯಾಕೆ ಅನ್ನೋದು. ಸಿಎಂ ಬದಲಾವಣೆ ಗೊಂದಲ ಇತ್ಯರ್ಥ, ಪುನರ್ರಚನೆಗೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಸಿಎಂ ಬದಲಾವಣೆಯ ಗೊಂದಲ ಇತ್ತಲ್ಲ, ಅದು ಬಹುತೇಕ ಇತ್ಯರ್ಥವಾದಂಗೆ ಕಾಣಿಸ್ತಾ ಇದೆ. ಒಂದು ಕ್ಲಾರಿಟಿ ಸಿಗಬೇಕಷ್ಟೇ ಈಗ ಕಾಂಗ್ರೆಸ್ನ ಉಳಿದ ನಾಯಕರಿಗೆ. ಆದರೆ ಪುನರ್ರಚನೆಯ ಚರ್ಚೆ ಇತ್ತಲ್ಲ, ಬಹುಶಃ ಇದೆಲ್ಲವೂ ಕೂಡ ಈಗ ಪ್ರಸ್ತುತ ಇದೆ ಅಂತ ಅನ್ಸುತ್ತೆ. 3 ವರ್ಷ ಕಳೆದು ಹೋಗಿದೆ.
ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇನ್ನುಳಿದಿರೋದು 2 ವರ್ಷ ಮಾತ್ರ. 2.5 ವರ್ಷ ಉಳಿದಿರುವಾಗ ಈ ನಾಯಕತ್ವದ ಬದಲಾವಣೆ ವಿಚಾರ ಪ್ರಸ್ತಾಪ ಬಂತು. 6 ತಿಂಗಳಿಂದ ಕೂಡ ಜಗ್ಗಾಡಿಕೊಂಡು ಬರ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅಂತೂ ಸುಮ್ಮನೆ ಕೂತ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿಲ್ಲ. ಏನಾದರೂ ಮಾಡಲೇಬೇಕು. ಇನ್ನುಳಿದಿರೋದು 2 ವರ್ಷ. ಮುಂದಿನ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳಲಿಕ್ಕೆ ಅಸಾಧ್ಯ. ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇದರ ಬೆನ್ನಲ್ಲೇ ರಾಜಕೀಯ ಗರಿಗೆದರ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯಿತು ದೆಹಲಿ ರಾಜಕಾರಣ. ಡಿ ಕೆ ಶಿ ಬೆನ್ನಲ್ಲೇ ಅಹಿಂದ ನಾಯಕರು ದೆಹಲಿ ಪರೇಡ್ ಅನ್ನು ಮಾಡಿದ್ದಾರೆ. ನಾಯಕರನ್ನ ಭೇಟಿಯಾಗಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಅಹಿಂದ ನಾಯಕರು ಮುಂದಾಗಿದ್ದಾರೆ. ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಮುನಿಯಪ್ಪರಿಂದಲೂ ಕೂಡ ವರಿಷ್ಠರ ಭೇಟಿಯಾಗಿದೆ. ತೀವ್ರ ಕುತೂಹಲ ಮೂಡಿಸಿರೋದು ಅಹಿಂದ ನಾಯಕರ ದೆಹಲಿ ಯಾತ್ರೆ ಯಾಕೆ ಅನ್ನೋದು. ಸಿಎಂ ಬದಲಾವಣೆ ಗೊಂದಲ ಇತ್ಯರ್ಥ, ಪುನರ್ರಚನೆಗೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಸಿಎಂ ಬದಲಾವಣೆಯ ಗೊಂದಲ ಇತ್ತಲ್ಲ, ಅದು ಬಹುತೇಕ ಇತ್ಯರ್ಥವಾದಂಗೆ ಕಾಣಿಸ್ತಾ ಇದೆ. ಒಂದು ಕ್ಲಾರಿಟಿ ಸಿಗಬೇಕಷ್ಟೇ ಈಗ ಕಾಂಗ್ರೆಸ್ನ ಉಳಿದ ನಾಯಕರಿಗೆ. ಆದರೆ ಪುನರ್ರಚನೆಯ ಚರ್ಚೆ ಇತ್ತಲ್ಲ, ಬಹುಶಃ ಇದೆಲ್ಲವೂ ಕೂಡ ಈಗ ಪ್ರಸ್ತುತ ಇದೆ ಅಂತ ಅನ್ಸುತ್ತೆ. 3 ವರ್ಷ ಕಳೆದು ಹೋಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇನ್ನುಳಿದಿರೋದು 2 ವರ್ಷ ಮಾತ್ರ. 2.5 ವರ್ಷ ಉಳಿದಿರುವಾಗ ಈ ನಾಯಕತ್ವದ ಬದಲಾವಣೆ ವಿಚಾರ ಪ್ರಸ್ತಾಪ ಬಂತು. 6 ತಿಂಗಳಿಂದ ಕೂಡ ಜಗ್ಗಾಡಿಕೊಂಡು ಬರ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅಂತೂ ಸುಮ್ಮನೆ ಕೂತ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿಲ್ಲ. ಏನಾದರೂ ಮಾಡಲೇಬೇಕು. ಇನ್ನುಳಿದಿರೋದು 2 ವರ್ಷ. ಮುಂದಿನ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳಲಿಕ್ಕೆ ಅಸಾಧ್ಯ. ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಫಲಿತಾಂಶಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇದರ ಬೆನ್ನಲ್ಲೇ ರಾಜಕೀಯ ಗರಿಗೆದರ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಜೋರಾಯಿತು ದೆಹಲಿ ರಾಜಕಾರಣ. ಡಿ ಕೆ ಶಿ ಬೆನ್ನಲ್ಲೇ ಅಹಿಂದ ನಾಯಕರು ದೆಹಲಿ ಪರೇಡ್ ಅನ್ನು ಮಾಡಿದ್ದಾರೆ. ನಾಯಕರನ್ನ ಭೇಟಿಯಾಗಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೆ ಅಹಿಂದ ನಾಯಕರು ಮುಂದಾಗಿದ್ದಾರೆ. ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ಮುನಿಯಪ್ಪರಿಂದಲೂ ಕೂಡ ವರಿಷ್ಠರ ಭೇಟಿಯಾಗಿದೆ. ತೀವ್ರ ಕುತೂಹಲ ಮೂಡಿಸಿರೋದು ಅಹಿಂದ ನಾಯಕರ ದೆಹಲಿ ಯಾತ್ರೆ ಯಾಕೆ ಅನ್ನೋದು. ಸಿಎಂ ಬದಲಾವಣೆ ಗೊಂದಲ ಇತ್ಯರ್ಥ, ಪುನರ್ರಚನೆಗೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಸಿಎಂ ಬದಲಾವಣೆಯ ಗೊಂದಲ ಇತ್ತಲ್ಲ, ಅದು ಬಹುತೇಕ ಇತ್ಯರ್ಥವಾದಂಗೆ ಕಾಣಿಸ್ತಾ ಇದೆ. ಒಂದು ಕ್ಲಾರಿಟಿ ಸಿಗಬೇಕಷ್ಟೇ ಈಗ ಕಾಂಗ್ರೆಸ್ನ ಉಳಿದ ನಾಯಕರಿಗೆ. ಆದರೆ ಪುನರ್ರಚನೆಯ ಚರ್ಚೆ ಇತ್ತಲ್ಲ, ಬಹುಶಃ ಇದೆಲ್ಲವೂ ಕೂಡ ಈಗ ಪ್ರಸ್ತುತ ಇದೆ ಅಂತ ಅನ್ಸುತ್ತೆ. 3 ವರ್ಷ ಕಳೆದು ಹೋಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಇನ್ನುಳಿದಿರೋದು 2 ವರ್ಷ ಮಾತ್ರ. 2.5 ವರ್ಷ ಉಳಿದಿರುವಾಗ ಈ ನಾಯಕತ್ವದ ಬದಲಾವಣೆ ವಿಚಾರ ಪ್ರಸ್ತಾಪ ಬಂತು. 6 ತಿಂಗಳಿಂದ ಕೂಡ ಜಗ್ಗಾಡಿಕೊಂಡು ಬರ್ತಾ ಇದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅಂತೂ ಸುಮ್ಮನೆ ಕೂತ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿಲ್ಲ. ಏನಾದರೂ ಮಾಡಲೇಬೇಕು. ಇನ್ನುಳಿದಿರೋದು 2 ವರ್ಷ. ಮುಂದಿನ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳಲಿಕ್ಕೆ ಅಸಾಧ್ಯ. ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ